ಬಾಲಿವುಡ್ನಲ್ಲಿ ಗಾಳಿಪಟ ಸಿನಿಮಾ ಮೂಲಕ ದೂತ್ ಪೇಡ ಅಂತ ಕರ್ಸ್ಕೊಂಡಿದ್ದ ದಿಗಂತ್ ಅವರು ಇದೀಗ ಚೌಕ ಚಿತ್ರದ ಮೂಲಕ ಮತ್ತೆ ಮಿಂಚ್ತಾ ಇದ್ದಾರೆ. ಸೊ ಬಾಲಿವುಡ್ಗೆ ಹೋಗಿ ಬಂದರು, ಚೌಕ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಇದ್ರ ಬಗ್ಗೆ ರೆಸ್ಪಾನ್ಸ್ ಹೇಗಿದೆ ಕೇಳೋಣ ಬನ್ನಿ. ಹಾಯ್ ಸರ್. ಹಾಯ್. ಸೊ ಚೌಕ ಚಿತ್ರದಲ್ಲಿ ನೀವು ಕೂಡ ಒನ್ ಆಫ್ ಪಾತ್ರ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಹೇಗೆ ಅನಿಸ್ತದೆ ಸರ್? ತುಂಬ ಖುಷಿ ಆಗ್ತಾಯಿದೆ. ಅಂದರೆ ನಾವು ಮಾಡಿರೋ ಎಫರ್ಟು, ಯಾಕೆಂದರೆ ಈ ಸಿನಿಮಾಗೆ ನಾವು ಸಾಕಷ್ಟು ಎಫರ್ಟ್ ಹಾಕಿದ್ದೀವಿ, ಸಾಕಷ್ಟು ಕಷ್ಟಪಟ್ಟಿದ್ದೀವಿ. ಅಂದರೆ ನಮ್ಮ ಬ್ಯುಸಿ ಟೈಮಲ್ಲೂ ನಾವು 4-5 ತಿಂಗಳು ಸುಮ್ಮನೆ ಏನು ಕೆಲಸ ಮಾಡಿದೆ, ದಾಡಿ ಗಿಡಿ ಬೆಳೆಸ್ಕೊಂಡು ಪ್ರೇಮ್ ವರ್ಕೌಟ್ ಮಾಡಿಕೊಂಡು, ಸೊ ಈ ಥರ ಒಂದು ಲುಕ್ಕಿಗೆ ನಾವು ಸಾಕಷ್ಟು ಎಫರ್ಟ್ ಹಾಕಿದ್ದೀವಿ. ಅಂದರೆ ಒಬ್ಬ ಪ್ರೊಡ್ಯೂಸರಿಂದ ಹಿಡಿದು ಎಲ್ಲರೂ ಖಾಲಿ ಕೂತ್ಕೊಂಡು ಏನು ಕೆಲಸ ಮಾಡದೆ ವೇಟ್ ಮಾಡಿಕೊಂಡು, ಇದು ತುಂಬ ಕಷ್ಟದ ಕೆಲಸ. ಇದು ಒಬ್ಬ ಆ್ಯಕ್ಟ್ರಿಗೆ ಪ್ರಜ್ವಲ್ ತಲೆ ಬೋಳ್ಸ್ಕೊಂಡು, ಸೊ ಈ ಥರ ಎಲ್ಲ ಒಂದು ಎಫರ್ಟ್ ಹಾಕಿದ್ದಕ್ಕೆ ಇವಾಗ ಜನ ಇಷ್ಟಪಡ್ತಾ ಇದ್ದಾರೆ, ಮೆಚ್ತಾ ಇದ್ದಾರೆ. ಅಂದರೆ ನಾವು ಹಾಕಿದ್ದ ಎಫರ್ಟಿಗೆ ಒಂದು ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ, ಒಳ್ಳೆ ಅವರು ಪ್ರತಿಕ್ರಿಯಿಸ್ತಾ ಇದ್ದಾರೆ. ಅದು ನಮ್ಗೆ ಖುಷಿ ಆಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ನೋಡ್ರೆ ಫುಲ್ ಎಲ್ಲ ಕ್ಯೂಟ್ ಆಗಿರ್ತಾರೆ, ಸೆಕೆಂಡ್ ಆಫ್ ಆಲ್ ಫುಲ್ ವಯಸ್ಸಾಗಿರೋ ಥರ. ಬಟ್ ನಿಮ್ಗೆ ಎಷ್ಟೇ ರೆಡಿ ಮಾಡಿದ್ರು ಆ ಕ್ಯೂಟ್ನೆಸ್ ಹೋಗಲ್ಲ. ಬಟ್ ಈ ಸಿನಿಮಾದಲ್ಲಿ ಪಕ್ಕ ಏಜ್ ಆಗಿರೋ ಥರ ಆ ರೋಲ್ ಹಂಗಿದೆ. ಸೊ ಇದಕ್ಕೆ ಎಫರ್ಟ್ ಹೇಗಿತ್ತು? ಹೌದು, ಅದಕ್ಕೆ ಅಂದರೆ ಥ್ಯಾಂಕ್ಸ್ ಟು ತರುಣ್. ಒಂದು ಆ್ಯಕ್ಟ್ರಲ್ಲಿ ವರ್ಸಟಾಲಿಟಿ ನನ್ನ ಯಾರು ಈ ಥರ ಹಿಂದೆ ತೋರಿಸಿರಲಿಲ್ಲ. ಅವಾಗ ಅದಕ್ಕೆ ಜನ ಈಗ ಈ ಸಿನಿಮಾದಲ್ಲಿ ನನ್ನ ಇಷ್ಟಪಡ್ತಾ ಇರೋದು ಹಂಗೆ. ವಾವ್, ಅಂದರೆ ನೀವು ಫಸ್ಟ್ ಹಾಫಲ್ಲಿ ಇದ್ದಂಗೆ ಸೆಕೆಂಡ್ ಹಾಫಲ್ಲಿ ಎಷ್ಟು ಚೇಂಜ್ ಇದೆ ಸರ್, ಅದು ತುಂಬ ಖುಷಿ ಆಗುತ್ತೆ. ಅಂದರೆ ನಿಮ್ಮನ್ನು ಈ ಥರ ಯಾವತ್ತೂ ನೋಡಿರಲಿಲ್ಲ ಅಂತ. ಸೊ ಅದೇ ನಮಗೆ ಒಂದು ಒಳ್ಳೆ ಬಂದಿರೋ ಒಂದು ರಿಯಾಕ್ಷನ್ ಜನರಿಂದ. ತುಂಬ ಖುಷಿ ಆಗುತ್ತೆ. ಆಮೇಲೆ ಈ ಥರ ಎಫರ್ಟ್ ಹಾಕಿದ್ದಕ್ಕೆ ಒಂದು ಒಳ್ಳೆ ಸಂತೋಷ, ಅದಷ್ಟೇ. ಸಿನಿಮಾ ಸೂಪರ್ ಹಿಟ್ ಆಗಿದೆ. ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನು ಮಾಡ್ತಾರೆ? ನೆಕ್ಸ್ಟ್ ಇವಾಗ ಚಾರ್ಲಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅದು ಒಂದು ಮಲಯಾಳಂ ಸಿನಿಮಾದ ರೀಮೇಕ್ ಅದು ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಕಂಗ್ರಾಟ್ಸ್. ಫಿಲಮ್ ಬಿಟ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.